ಓಂ ನಮೋ ನಾರಾಯಣಾಯ. 2026 ಮೇಷರಾಶಿಯವ್ರಿಗೆ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಕೊನೆಯ ವರ್ಷ ನೀವೆಷ್ಟೇ ಎಫರ್ಟ್ ಹಾಕಿದ್ರು ನಿಮ್ಗೆ ಪ್ರತಿಫಲ ಸಿಕ್ಕಿರಲ್ಲ. ಯಾಕೆ ಅಂದ್ರೆ ಶನಿ 12 ಮೇಲೆ ಇರೋದ್ರಿಂದ ಈ ರೀತಿ ಆಗಿರುತ್ತೆ. ಆದ್ರೆ ಈ ವರ್ಷ ನಿಮ್ಗೆ ಅಭಿವೃದ್ಧಿ ಇದೆ. ಎಲ್ಲಾ ರೀತಿಯಲ್ಲೂ ಅದೃಷ್ಟಗಳು ನಿಮ್ಗೆ ಒದಗಿ ಬರುತ್ತೆ. ಅದಕ್ಕೆ ಕಾರಣ ನಿಮ್ಗೆ ಭಾಗ್ಯಸ್ಥಾನದಲ್ಲಿರೋ 4 ಗ್ರಹಗಳು. ಈ ವರ್ಷ ನಿಧಾನಗತಿಯಲ್ಲಿ ನಡೀತಿರೋ ನಿಮ್ಮ ಕೆಲಸಗಳು ಎಲ್ಲ ಸುಗಮವಾಗಿ ನಡೆಯುತ್ತೆ. ಮನೆ, ಭೂಮಿ, ವಾಹನಗಳನ್ನು ಕೂಡ ಈ ವರ್ಷ ಖರೀದಿಸ್ತೀರಾ. ನೀವೆಷ್ಟೇ ದುಡಿದ್ರೂ ಕೂಡ ಉಳಿತಾಯ ಆಗ್ತಿರಲ್ಲ. ಏಪ್ರಿಲ್ ನಂತರ ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಆಗತ್ತೆ. ಜೂನ್ ಜುಲೈ ಒಳಗೆ ನಿಮ್ಗೆ ಸಿಕ್ಬೇಕಾಗಿರೋ ಪಿತ್ರಾರ್ಜಿತ ಆಸ್ತಿ ಸಿಗೋ ಸಾಧ್ಯತೆ ಇದೆ. ಹಿಂದೆ ನೀವ್ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಅವ್ರು ಕೊಡ್ತಿರಲ್ಲ. ಅದಕ್ಕೆ ಮತ್ತೆ ಪ್ರಯತ್ನಗಳನ್ನ ಮಾಡಕ್ ಹೋಗ್ಬೇಡಿ, ನಿಮ್ಮ ಮನ್ಸಿಗೆ ನೋವಾಗತ್ತೆ. ಈ ವರ್ಷ ನಿಮ್ಮ ಸಹೋದರರಿಂದ ಏನಾದ್ರೂ ನೆರವು ಸಿಗುತ್ತೆ. ಏಪ್ರಿಲ್ ನಂತರ ನಿಮ್ಮ ಉದ್ಯೋಗದಲ್ಲೂ ಬದಲಾವಣೆ. ಗುರುವಿನ ದೃಷ್ಟಿ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಇರೋದ್ರಿಂದ ಯಾರ್ಯಾರಿಗೆ ಕೆಲಸ ಸಿಗ್ತಿರಲ್ಲ ಅವ್ರಿಗೂ ಕೂಡ ಕೆಲಸ ಸಿಗೋ ಸಾಧ್ಯತೆ ಇದೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಅಪ್ರಿಸಿಯೇಷನ್ ಸಿಗುತ್ತೆ. ಮದ್ವೆ ವಿಚಾರ ಬಂದ್ರೆ ಮದ್ವೆ ವಿಚಾರದಲ್ಲಿ ಈ ವರ್ಷ ತುಂಬಾ ಶುಭ ಅಂತ ಹೇಳ್ಬೋದು. ಯಾರ್ಯಾರಿಗೆ ಮದ್ವೆ ಸೆಟ್ ಆಗಿರಲ್ಲ ಅವ್ರಿಗೆಲ್ಲ ಮದ್ವೆ ಸೆಟ್ ಆಗೋ ಸಾಧ್ಯತೆ ಇದೆ. ಆದ್ರೆ ಮದ್ವೆ ಆದ್ಮೇಲೆ 4 ತಿಂಗಳು ತುಂಬಾ ಹುಷಾರಾಗಿರ್ಬೇಕು. ಕಿತ್ತಾಟಗಳಾಗತ್ತೆ. ನೀವು ಈ ವರ್ಷ ಸೆಲ್ಫ್ ರೆಸ್ಪೆಕ್ಟ್ ನ ಮರಿಬೇಡಿ ಹಾಗೂ ಮಾಡಿದ ತಪ್ಪುಗಳನ್ನೇ ಮತ್ತೆ ಮಾಡಬೇಡಿ. 5 ವಾರ ಪ್ರತಿ ಬುಧವಾರದಂದು ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಹೋಗಿ ಸಕ್ಕರೆನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ದು ಪರಿಹಾರಗಳಾಗತ್ತೆ.